ಮೊದಲಿಗೆ ನೋಡಿ, ಪರಪ್ಪನ ಅಗ್ರಹಾರ ಜೈಲಾಗಿ ಉಳ್ಕೊಂಡಿಲ್ಲ. ಪರಪ್ಪನ ಅಗ್ರಹಾರ ಒಂದು ರೀತಿಯಾಗಿ ರೆಸಾರ್ಟ್ ಆಗಿ ಕನ್ವರ್ಟ್ ಆಗಿದೆ, 5 ಸ್ಟಾರ್ ಹೋಟೆಲ್ ರೀತಿಯಾಗಿ ಮಾರ್ಪಾಡಾಗಿದೆ ಅನ್ನುವಂಥ ವಿಚಾರ. ಅಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡಲಾಗ್ತಾ ಇದೆ. ಈಗ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋಮ್ ಮಿನಿಸ್ಟರ್ ಗರಂ ಆಗ್ತಾ ಇದ್ದಾರೆ. ದಯಾನಂದ್ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ದೀವಿ, ನಿನ್ನೆ ಅವರು ರಜೆ ಇದ್ರು, ಅವರ ಜೊತೆಗೆ ನಾನು ಮಾತಾಡಿದ್ದೀನಿ, ತನಿಖೆ ಮಾಡಿ ವರದಿ ಕೊಡಿ ಅಂತ ಕೂಡ ಕೇಳಿದ್ದೀನಿ, ಸದ್ಯದಲ್ಲೇ ಪೊಲೀಸ್ ಅಧಿಕಾರಿಗಳ ಸಭೆಯನ್ನೂ ಕೂಡ ನಾನು ಕರಿತೀನಿ, ಜೊತೆಗೆ ಈಗಾಗಿದೆಯಲ್ಲ ಈ ವಿಚಾರ ಸಂಬಂಧ ನಾನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀನಿ, ಕಠಿಣ ಕ್ರಮವನ್ನೂ ತಗೊಳ್ತೀನಿ, ವರದಿ ಕೇಳಿದ್ದೀನಿ, ಕೊಟ್ಟಾಗ ವರದಿಯಲ್ಲಿ ಏನಿದೆ ಅನ್ನೋದನ್ನು ನೋಡ್ತೀನಿ, ವರದಿ ಸಮಾಧಾನ ತಂದಿಲ್ಲ ಎಂದಾದರೆ ಬೇರೆ ಸಮಿತಿಯನ್ನು ರಚನೆ ಮಾಡ್ತೀನಿ, ಅವನು ಉಗ್ರನೇ ಆಗಿರಲಿ ಯಾರೇ ಆಗಿರಲಿ, ಫೋನ್ ಕೊಡಂಗಿಲ್ಲ ಅಂದಮೇಲೆ ಕೊಡಂಗಿಲ್ಲ. ಬೆಂಗಳೂರು, ಬೆಳಗಾವಿ, ಮಂಗಳೂರಿನಲ್ಲಿ ಈ ಘಟನೆ ಆಗಿರೋ ವಿಚಾರ. ಹಳೆ ವಿಡಿಯೋನ ಇದು ಅಂತ ಗೊತ್ತಿಲ್ಲ, ತನಿಖೆ ಆಗಬೇಕು. ದರ್ಶನ್ನ ಒಂದು ದಿಂಬಿಗಾಗಿ ಕೋರ್ಟ್ಗೆ ಹೋಗಿದ್ದಾರೆ. ಹಿಂಗಿರುವಾಗ ಅಷ್ಟು ಸುಲಭವಾಗಿ ಫೋನ್ ಮಾತ್ರಗಳು ಹೆಂಗೆ ಸಿಗುತ್ತೆ? ನಿಜಕ್ಕೂ ಇದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ, ನಾನ್ ಸೆನ್ಸ್. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಿಯಾಕ್ಷನ್ ಇದು. ಕೆಲಸ ಮಾಡಬೇಕಲ್ವಾ, ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಿಂದೆ ಕೂಡ ಬಹಳಷ್ಟು ಕಡೆ ಇಂಥದ್ದು ಆದಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ, ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮನೂ ಕೂಡ ತಗೊಂಡಿದ್ದೇವೆ. ಆದರೆ ಇಲ್ಲಿ ಪದೇ ಪದೇ ಈಗ ಆಗ್ತಾ ಇದೆ ಅಂತ ಹೇಳಿ ಹಿಂದೆ ಕೂಡ ಈ ರೀತಿ ಆದಂತ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು. ಈಗ ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು, ಅಲ್ಲಿ ADGP ಅವರನ್ನ ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ. ಅವರು ನಿನ್ನೆ ಏನೋ ರಜೆ ಇದ್ದಾರೆ ಅಂತ ಇದ್ರು, ನಾನು ಮಾತಾಡಿದೆ ಅವರಿಗೆ. ಪದೇ ಪದೇ ಈ ರೀತಿ ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಯಾಕಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ. ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ TV ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ. ಮೀಟಿಂಗ್ ತೊಗೊಂಡು ಏನು ಲ್ಯಾಪ್ಸಸ್ ಇದೆ, ಅದಕ್ಕೆ ಏನು ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತು ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ, ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ. ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ, ಅಧಿಕಾರಿಗಳ ಸಭೆಯನ್ನು ಹಿಂದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಒಂದ್ ಕಡೆ ಒಂದು ಕೊಲೆ ಮಾಡಿಬಿಟ್ಟು ಹಾಸಿಗೆ ದಿಂಬಿಗಾಗಿ ಒಡ್ದಾಡ್ತಾ ಇರುವಂಥ ಮನುಷ್ಯ ಒಂದ್ ಕಡೆ, ಮತ್ತೊಂದು ಕಡೆ ಇಲ್ಲಿ ಉಗ್ರನೂ ಕೂಡ ಮೊಬೈಲ್ ಯೂಸ್ ಮಾಡ್ತಾನೆ, ಇಮೇಲ್ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಈ ವಿಚಾರ ಏನಾದರೂ ನಮ್ಮ ಆರ್ಮಿಗೆ ಗೊತ್ತಾಗಬೇಕು. ನಿಜಕ್ಕೂ ನಮಗೆ ರಕ್ತ ಕುದೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟ್ರು ಏನು ಆಕ್ಷನ್ ತಗೋತೀನಿ ಅಂತಂದ್ರು? ಶರತ್, ಇಲ್ಲಿ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟಿಗಿನ ಘಟನೆ. ಯಾಕಂತ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ಇಲ್ಲಿ ನಂಬಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಈ ರೀತಿಯಾಗಿ ರಾಜಾತಿಥ್ಯ ಸಿಗ್ತಾ ಇದೆ, ಅದು ಕೂಡ ಯಾರಿಗೆ ಅಂತ ಹೇಳಿದ್ರೆ ISIS ಉಗ್ರ. ISIS ಅಂತ ಹೇಳಿದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ 1 ಉಗ್ರ ಸಂಘಟನೆ ಅಂತ ಕರೆಸ್ಕೊಂಡಂತ ಸಂಘಟನೆ ಸದಸ್ಯ. ಶಕೀಲ್ ಮನ್ನಾಗೆ ಫೋನ್ ಕೊಡ್ಲಾಗತ್ತೆ, ಆತ ಬೇರೆ ಬೇರೆ ವಿಚಾರದ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ರೆ ಯಾವ ಮಟ್ಟಿಗಿನ ಭದ್ರತೆ ಅಥವಾ ಯಾವ ಮಟ್ಟಿಗಿನ ಜೈಲಿನಲ್ಲಿ ಭದ್ರತೆ ಇದೆ, ವ್ಯವಸ್ಥೆ ಇದೆ ಗಮನಿಸ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ತಪ್ಪಿನ ಅರಿವಾಗ್ಲಿ ಅಂತ ಹೇಳಿ ಶಿಕ್ಷೆ ಕೊಡೋದು, ಶಿಕ್ಷೆನೂ ಕೂಡ ಶಿಕ್ಷೆ ತರ ಕೊಡಲ್ಲ, ರಾಜಾತಿಥ್ಯ ಕೊಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಬೇಕಾಗುತ್ತೆ. ಜೈಲಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ನಡೀತಾ ಇದೆ. ಆತ ಫೋನ್ ಸಂಪರ್ಕ ಮಾಡಿದ್ದು ಯಾರಿಗಂತ ಹೇಳಿ, ಯಾರಿಗೆ ಮಾಡಿದ್ದಾನೆ, ಮತ್ತೊಂದು ಉಗ್ರರ ಸಂಪರ್ಕ ಮಾಡಿರ್ಬೋದು, ಮತ್ತೊಂದು ಒಂದಿಷ್ಟು ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಆತ ಅಲ್ಲಿ ಹೇಳಬಹುದು. ಆ ರೀತಿಯಾಗಿ ಫೋನ್ ಸಿಗ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ದೇಶದ ಭದ್ರತೆಗೋಸ್ಕರವಾಗಿ ಜೀವದ ಹಂಗು ತೊರೆದು ಇಲ್ಲಿಗ ಸೈನಿಕರು ಕೆಲಸವನ್ನ ಮಾಡ್ತಿರ್ತಾರೆ. ಪೊಲೀಸ್ನವ್ರು ಈ ರೀತಿಯ ಕರ್ತವ್ಯ ಲೋಪ ಮಾಡಿದ್ರೆ ಏನಾಗುತ್ತೆ ಪರಿಸ್ಥಿತಿ ಅಂತೇಳಿ ಗಮನಿಸ್ಕೊಳ್ಬೇಕಾಗತ್ತೆ. ಹೀಗಾಗಿ ಪರಮೇಶ್ವರ್ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತೇಳಿ ಹೇಳಿದ್ದಾರೆ. ಮೊದಲದಾಗಿ ಪೊಲೀಸ್ ಸಮಿತಿಯ ಒಂದು ಪೊಲೀಸ್ನವರಿಗೆ ವರದಿಯನ್ನು ಕೊಡಿ ಅಂತೇಳಿ ಕೇಳ್ಕೊಂಡಿದ್ದೀನಿ. ಹೀಗಾಗಿ ವರದಿಯನ್ನು ಕೊಡಬೇಕಾಗುತ್ತೆ. ಏನೇನಾಯ್ತು, ಯಾವಾಗಿನ ಘಟನೆ ಇದು, ಯಾವಾಗ
ಯಾವಾಗ ಫೋನ್ ಬಳಕೆ ಮಾಡಿದ್ದು, ಯಾವ ಹೊತ್ತಿನ ವಿಡಿಯೋ, ಯಾವ ಸಂದರ್ಭಕ್ಕೋಸ್ಕರ ಈ ಥರ ಆಯಿತು, ಯಾವ ದಿನದಂದು ಅಧಿಕಾರಿ ಯಾರಿದ್ರು, ಯಾರು ಫೋನ್ ಕೊಟ್ಟರು, ಒಂದೇಡಲ್ಲ 116 ಫೋನ್ಗಳಿದೆ ಅನ್ನೋ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ವರದಿಯನ್ನು ತರಿಸ್ಕೊಳ್ತೀವಿ ಅಂತ ಪರ್ಮಿಷನ್ ಹೇಳಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ. ಜೈಲಿನ ಈಗ DIG ಯಾರಾಗಿದ್ದಾರೆ ಅಂತಲೇ ಬಿ ದಯಾನಂದ ಅವರಾಗಿದ್ದಾರೆ. ಅವ್ರು ನಿನ್ನೆ ರಜೆ ಇದ್ರು, ಇವತ್ತು ಪುನಃ ಅವರಿಂದ ವರದಿ ತರಿಸ್ಕೊಳ್ಳಿಕ್ಕೆ ಹೇಳಿದ್ದೀನಿ, ವರದಿಯನ್ನು ಕೊಡ್ತಾರೆ. ವರದಿ ಏನಾದರೂ ಸಮರ್ಪಕ ಪೊಲೀಸ್ನವರೇ ಕೊಟ್ಟಂತ ವರದಿ, ಯಾಕಂತ ಹೇಳಿದ್ರೆ ಅವರೇ ಕಾಯೋದು, ಅವ್ರ ವಿರುದ್ಧನೇ ವರದಿ ಕೊಡ್ಬೇಕಂತ ಯಾರು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಕೊಡೋದಿಲ್ಲ. ಹೀಗಾಗಿ ಏನಾದ್ರೂ ವರದಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಸಮಿತಿಯನ್ನು ಮಾಡ್ತೀನಿ, ಸಮಿತಿ ಮೂಲಕ ವರದಿಯನ್ನು ತರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ಸಮಿತಿ ಆಗಿ ಹೋಗಿದೆ, ಸಮಿತಿ ಅಗತ್ಯನೇ ಇಲ್ಲ ಅಂತ ಹೇಳುತ್ತೆ. ಫೋನಲ್ಲಿ ಮಾತಾಡಿದ್ದು ಹೌದು, ಯಾರಿಗೆ ಮಾತಾಡಿದ್ದ ಅಂತ ಹೇಳಿ ಗೊತ್ತಾದ್ರೆ, ಯಾರಾದ್ರೂ ಉಗ್ರರಿಗೆ ಮಾತಾಡಿದ್ದು ಏನಪ್ಪ, ಬೇರೆ ಬೇರೆ ಕೃತ್ಯಗಳನ್ನು ಮಾಡಬಹುದು, ಬೇರೆ ಬೇರೆ ಬಾಂಬ್ ಸ್ಫೋಟ ಮಾಡಲಿಕ್ಕೆ ಅವನು ಸಲಹೆಗಳನ್ನು ಕೊಡಬಹುದು, ಸೂಚನೆಗಳನ್ನು ಕೊಡಬಹುದು. ಈ ರೀತಿಯಾಗಿ ಆಗ್ತಾ ಹೋದ್ರೆ ಉಮೇಶ್ ರೆಡ್ಡಿಗೂ ಕೂಡ ರಾಜಾಯಿತ್ಯ ಕೊಟ್ಟಿದ್ದಾರೆ, ರನ್ನೇರಾವ್ ಬಾಯ್ ಫ್ರೆಂಡ್ಗೂ ಕೂಡ ರಾಜಾಯಿತ್ಯವನ್ನು ಕೊಟ್ಟಿದ್ದಾರೆ. ಈ ಪ್ರಕರಣವನ್ನು ಪೊಲೀಸರು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಹೀಗಾಗಿ ಈಗ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ತರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆ ವರದಿ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ವರದಿಯನ್ನು ತರಿಸ್ಕೊಳ್ತೇವೆ, ಪೊಲೀಸ್ನವರ ತಲೆದಂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪದೇ ಪದೇ ಬೆಂಗಳೂರು, ಬೆಳಗಾವಿ, ಮಂಗಳೂರು ಮೂರೇ ಜೈಲಲ್ಲಿ ರೀತಿ ಆಗೋದು. ಹೀಗಾಗಿ ಬಳ್ಳಾರಿ ಜೈಲಲ್ಲಿ ಈ ರೀತಿಯಾಗಿ ಆಗೋದಿಲ್ಲ. ಯಾಕೆ ಇದೇ 3 ಜೈಲಲ್ಲಿ ಆಗುತ್ತೆ? ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಆಗುತ್ತೆ ಜೈಲಲ್ಲಿ ಅಂತಿದ್ರೆ ಮತ್ತೆ ಯಾಕೆ ಜೈಲ್ ಅಂತ ಕರಿಬೇಕು, ಅನ್ನೋ ಹೊರಗಡೆ ಬಿಡ್ಬೋದು ಅನ್ನೋ ಸಾರ್ವಜನಿಕವಾಗಿ ಒಂದು ಆಕ್ಷೇಪ ಕೇಳಿ ಬರ್ತಾ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಲಾಗಿ ಪರಮೇಶ್ವರ್ ಹೇಳಿದ್ದಾರೆ. ಏನೇನು ಮುಂದೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.